ಮಾರ್ಕೆಟಿಗೆ ಬಂದಿದ್ದೀನಿ ನೀನೇನು ಬೆಳಿಗ್ಗೆನೆ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇದರಲ್ಲಿ ಅಮ್ಮ ಬೆಳಗ್ಗೆ ಎದ್ದು ಎವ್ರಿ ಡೇ ಮಾರ್ಕೆಟ್ ಹೋಗ್ತಾರೆ. ಮಾರ್ಕೆಟ್ ಹೋಗಿ ಫ್ರೆಶ್ ಆಗಿ ತರಕಾರಿ, ಹೂವು ಎಲ್ಲ ತೊಗೊಂಡು ಬರ್ತಾರೆ. ಫಸ್ಟ್ ಟೈಮ್ ಅನಿಸುತ್ತೆ ಇದು ಅಮ್ಮ ಮಾರ್ಕೆಟ್ಗೆ ಹೋಗಿ ವೀಡಿಯೋ ಮಾಡ್ಕೊಂಡು ಪಬ್ಲಿಕಲ್ಲಿ ವೀಡಿಯೋ ಮಾಡ್ಕೊಂಡು ಬಂದಿರೋದು. ಆ್ಯಕ್ಚುಲಿ ನಾನು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಬಟ್ ಡೈಲಿ ವ್ಲಾಗಲ್ಲೂ ನಾನು ಪಬ್ಲಿಕಲ್ಲಿ ಮೊಬೈಲ್ ಕ್ಯಾಮ್ರಾ ಇಟ್ಕೊಂಡು ಹೋಗಲಿಕ್ಕೆ ನನಗೆ ಒಂಥರ ಅನಿಸುತ್ತೆ. ಬಟ್ ಅಮ್ಮ ಧೈರ್ಯ ಮಾಡಿ ಮಾರ್ಕೆಟಲ್ಲೆಲ್ಲ ಫುಲ್ ಕಂಪ್ಲೀಟ್ ಮಾರ್ಕೆಟ್ ಎಲ್ಲ ಕವರ್ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ ವಿಡಿಯೋದಲ್ಲಿ ಫುಲ್ಲು ಸ್ಟಾರ್ಟಿಂಗಲ್ಲಿ ಕಂಪ್ಲೀಟ್ ಮಾರ್ಕೆಟ್ದಿದೆ. ಹೇಳ್ಬೇಕಂದ್ರೆ ಫ್ರೆಂಡ್ಸ್, ನನಗೂ ಇನ್ನೂ ಧೈರ್ಯ ಬಂದಿಲ್ಲ ಕ್ಯಾಮ್ರಾ ಎಲ್ಲ ಪಬ್ಲಿಕಲ್ಲಿ ಇಟ್ಕೊಂಡು ಕ್ಯಾಪ್ಚರ್ ಮಾಡೋದು. ಬಟ್ ಅಮ್ಮ ನೋಡಿ ಖುಷಿ ಆಯಿತು. ಆಮೇಲೆ ಮುಂದೆ ಸೊಪ್ಪು ತೊಗೊಂಡು ಅಮ್ಮ ಒಂದು ರೆಸಿಪಿ ಮಾಡಿದ್ದಾರೆ. ಆ ಸೊಪ್ಪಿನ ಸಾರು ಮಾಡಿರೋದು ರೆಸಿಪಿ ತೋರಿಸಿದ್ದಾರೆ ನೋಡಿ. ಇದು ನಮ್ಮೂರು ಹೊಳೆನರಸೀಪುರದ ಮಾರ್ಕೆಟ್. ಇಲ್ಲಿ ಡೈಲಿ ಬೆಳಗ್ಗೆ ಸುತ್ತಮುತ್ತ ಹಳ್ಳಿಯಿಂದ ಬಂದಿದ್ದ ಫ್ರೆಶ್ ಆಗಿ ಹೂವು ತರಕಾರಿಗಳೆಲ್ಲ ತೊಗೊಂಡು ಬಂದು ಮಾರ್ತಾ ಇರ್ತಾರೆ ಬೆಳಗ್ಗೆ. ಇಲ್ಲಿ ಸಂತೆ ಕಟ್ಟೆ ಇದೆ ಅಲ್ಲಿ. ಸೊ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಒಂದು 6:30 ಒಳಗಡೆ ಹೋದರೆ ಫ್ರೆಶ್ ಆಗಿ ಎಲ್ಲ ಸಿಗುತ್ತೆ ನಿಮಗೆ. ಹಳ್ಳಿಯಿಂದ ತೊಗೊಂಡು ಬಂದಿರ್ತಾರಲ್ಲ, ಸೊ ಫುಲ್ ಫ್ರೆಶ್ ಆಗಿರುತ್ತೆ. ಸೊ ಇದು ಹೊಳೆನರಸೀಪುರದ ಮಾರ್ಕೆಟ್ ನಾವೇನು ತೋರಿಸ್ತಾ ಇದ್ದೀವಲ್ಲ ಇದು. ಮತ್ತು ಇನ್ನೊಂದೇನೆಂದರೆ, ನಾನು ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಆಲ್ಮೋಸ್ಟ್ 1 ಮಂತ್ ಆಯಿತು ಅನಿಸುತ್ತೆ. ಅಮ್ಮ ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ. ಇಲ್ಲಿ ನಾನು ಬೆಂಗಳೂರಲ್ಲಿದ್ದರೂ ಅಮ್ಮ ಅವರೆಲ್ಲ ಊರಲ್ಲಿರ್ತಾರಲ್ವ ಹೊಳೆನರಸೀಪುರದಲ್ಲಿ. ಅಮ್ಮ ಏನೇನು ಡೈಲಿ ಅಡುಗೆ ಏನೇನು ಮಾಡ್ತಾರೆ ಅದೆಲ್ಲ ಅಲ್ಲೇ ವೀಡಿಯೋ ಮಾಡಿ ನನಗೆ ಕಳಿಸ್ಕೊಡ್ತಾರೆ. ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ನಾನು ಫ್ರೀ ಇರೋದಿಲ್ಲ ಅಲ್ವಾ, ನಾನು ವರ್ಕ್ ಹೋಗ್ತೀನಿ. ಸೊ ಅಮ್ಮ ಏನು ಅಡುಗೆ ಮಾಡ್ತಾರೆ ಅದನ್ನು ಮಾಡಿ ಕಳಿಸ್ತಾರೆ. ನಾನು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಫ್ರೀ ಇದ್ದಾಗ. ಸೊ ಮನೇಲಂತೂ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ. ಅದಂತೂ ತುಂಬ ಖುಷಿ ಆಗುತ್ತೆ. ಇವಾಗಂತೂ ಸೊಪ್ಪಿನ ರೇಟ್ ಮಾತ್ರ ಕೇಳೋಂಗಿಲ್ಲ, ಹೆವಿ ರೇಟ್ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಒಂದು ಚಿಕ್ಕ ಕಟ್ಟಿಗೆ 10 ರೂಪಾಯಿ ಹೇಳ್ತಾರೆ. ಇವಾಗ ಟೈಮಲ್ಲಿ 1 ರೂಪಾಯಿಗೆ 2-3 ಕೊಡ್ತಾ ಇರ್ತಾರೆ. ಇವಾಗಂತೂ ರೇಟ್ ಗಗನಕ್ಕೆ ಏರ್ಬಿಟ್ಟಿದೆ. ಎಷ್ಟಮ್ಮ ಬಿನಿಸ್ ಕಾಳ ಅಮ್ಮ, ಬಿನಿಸ್ ಕಾಳ ಅಣ್ಣ. ಕರ್ಬೇ ಸೊಪ್ಪು ಐತಾ? ಕರ್ಬೇ ಸೊಪ್ಪು ಕೊಡಿ. ಕೊಡೋಣ ಕರ್ಬೇ ಸೊಪ್ಪು. ಚೇಂಜ್ ಕೊಡಿ. ಮತ್ತು ಅಮ್ಮ ಮನೆಗೆ ಬಂದು ಆ್ಯಸ್ ಯೂಶ್ವಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಾಫಿ ಕುಡಿದು ಅಡುಗೆ ಶುರು ಮಾಡಿಕೊಂಡ್ರು. ಹಲೋ, ಹಾಯ್ ಫ್ರೆಂಡ್ಸ್. ಇವತ್ತು ಮಧ್ಯಾಹ್ನ ಊಟಕ್ಕೆ ಮಸ್ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಮಸ್ಸೊಪ್ಪಿನ ಸಾರಿಗೆ ಬೇಕಾಗಿರೋದು ಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಸಾಂಬಾರು ಸೊಪ್ಪು, ಟೊಮಟೊ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು ಇವೆಲ್ಲ ಹಾಕ್ಕೊಂಡು ಮಸ್ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಅರಿಶಿನ ಪುಡಿ ಬೇಕು, ಚಿಟಿಕೆ ಅಷ್ಟು, ಉಪ್ಪು ರುಚಿಗಾಗಷ್ಟು. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಹಾಕ್ಕೊಂತಿದ್ದೀನಿ. ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಪಾಲಕ್ ಸೊಪ್ಪು ಹಾಕ್ಕೊಂತಿದ್ದೀನಿ. ಈಗ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. 2 ಈರುಳ್ಳಿ. ಮತ್ತು ಮಸ್ಸೊಪ್ಪಿಗೆ ಖಾರ ಇರಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಬೇಕು, ರುಚಿ ಇರುತ್ತೆ. ಇಲ್ಲಾಂದ್ರೆ ಖಾರ ಇಲ್ಲಾಂದರೆ ಒಂಥರ ಸಾರು ಟೇಸ್ಟ್ ಇರಲ್ಲ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಟೊಮಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಫ್ರೆಂಡ್ಸ್.
ಹುಣಸೆಹಣ್ಣು ಹಾಕ್ತೀನಿ. ಎಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. 2 ಗ್ಲಾಸಷ್ಟು ನೀರು ಹಾಕಬೇಕು. ನೋಡಿ ಫ್ರೆಂಡ್ಸ್, ಉಪ್ಪು ಹಾಕ್ತಾಯಿದ್ದೀನಿ. ಇವತ್ತು ಮಾರ್ಕೆಟ್ಗೆ ಹೋಗಿದ್ದೆ ನಾನು ಸೊಪ್ಪು ತರೋಕ್ಕೆ. ಸೊಪ್ಪಿನ ರೇಟು ಜಾಸ್ತಿ ಆಗಿದೆ. 15 ರೂಪಾಯಿ 10 ರೂಪಾಯಿ ರೇಟ್ ಜಾಸ್ತಿ ಆಗಿದೆ. ಅದು ತಂದಿದೆ ಸೊಪ್ಪಿನ ಸಾರು ತಿನ್ನಲೇಬೇಕಲ್ಲ, ಎಷ್ಟು ರೇಟ್ ಆದರೆ. ಈಗ ಕುಕ್ಕರ್ ಮುಚ್ಚಳ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಕುಕ್ಕರ್ ಮುಚ್ಚಳ ಹಾಕ್ತಾಯಿದ್ದೀನಿ. ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ನಾಲ್ಕು ವಿಸಲ್ ಆಗಬೇಕು. ಬೇಳೆ ಬೆಂದಿರಬೇಕಲ್ಲ, ಅದಕ್ಕೆ 4 ವಿಸಲ್ ಆದಮೇಲೆ ಆಫ್ ಮಾಡಿ ಮಸದ್ಬಿಟ್ಟು ಒಗ್ಗರಣೆ ಹಾಕ್ತೀನಿ. ಅವಾಗ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಬೆಂದಿದೆ. ಈಗ ಪಾತ್ರೆಗೆ ಹಾಕ್ಕೊಂಡು ಮಸಿತಾ ಇದ್ದೀನಿ. ನೀರೆಲ್ಲ ಬಸಿದಿದ್ದೀನಿ ಕುಕ್ಕರಲ್ಲಿ. ಈ ಗುಂಡು ಪಾತ್ರೆಗೆ ಹಾಕ್ಕೊಂಡು ಮಸಿತಿದ್ದೀನಿ. ಕುಕ್ಕರಲ್ಲಿ ಮಸಕ್ಕಾಗಲ್ಲ, ಅಗಲ ಐತಲ್ಲ ಬಾಯಿ, ಅದಕ್ಕೆ ಗುಂಡು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈ ಮಸಿ ಕೋಲು ಇರುತ್ತಲ್ವ, ಇದರಲ್ಲಿ ಮಸಿಬೇಕು. ಮಸಿತೀನಿ ಈಗ. ನೋಡಿ ಫ್ರೆಂಡ್ಸ್, ಇದು ಮಸಿತಾ ಇದ್ದೀನಿ. ಅದೇನು ಅದು ಕಟ್ಟು ನೀರು ಬಸ್ತಿರೋದು. ಈಗ ಹಾಕ್ಕೊಂಡು ಎಲ್ಲ ಬಸ್ದಿರೋ ನೀರು ಹಾಕ್ತಾಯಿದ್ದೀನಿ. ಈಗ ಮತ್ತೆ ಮಸಿತೀನಿ. ಕೆಲವು ಜನ ಕುಕ್ಕರ್ ಮಿಕ್ಸಿಗೆ ಹಾಕ್ಕೊಂತಾರೆ. ಮಿಕ್ಸಿಗೆ ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿರಲ್ಲ. ನೋಡಿ ಫ್ರೆಂಡ್ಸ್, ಮಸಿತಾ ಇದ್ದೀನಿ. ಆಮೇಲೆ ತಟ್ಟೆಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಒಗ್ಗರಣೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಸೊಪ್ಪಿನ ಸಾರಿಗೆ. ಒಗ್ಗರಣೆಗೆ ಬೇಕಾಗಿರೋ ವಸ್ತುಗಳು: ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು. ಫಸ್ಟು ಬೆಳ್ಳುಳ್ಳಿ ಹಾಕ್ಕೊಂತೀನಿ. ಜೀರಿಗೆ, ಸಾಸಿವೆ ಹಾಕ್ಕೊಂತೀನಿ. ಒಣಮೆಣಸಿನ್ಕಾಯಿ ಹಾಕ್ಕೊಂತೀನಿ. ಈಗ ಕರಿಬೇವು ಸೊಪ್ಪು. ಫ್ರೆಂಡ್ಸ್, ಇದಾಗಿದೆ. ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಸೊಪ್ಪಿನ ಸಾರು ರೆಡಿ ಇದೆ ಮಧ್ಯಾಹ್ನ ಊಟಕ್ಕೆ. ಇದ್ರ ಜೊತೆಗೆ ಹಪ್ಪಳ, ಉಪ್ಪಿನಕಾಯಿ ಮಾಡ್ತೀನಿ. ಉಪ್ಪಿನಕಾಯಿ ರೆಡಿ ಇದೆ, ಹಪ್ಪಳ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್.